ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಧನುಸ್ಟಾಕ್ ಚಾನಲ್. ಗಣಿತ ಮೇಳ, ಮ್ಯಾಥ್ಸ್ ಮೇಳ 4th ಸ್ಟ್ಯಾಂಡರ್ಡ್, ಚಾಪ್ಟರ್ 1 ಶೇಪ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಆಕೃತಿಗಳು, ಪೇಜ್ ನಂಬರ್ 1 to 12. ಅದರಲ್ಲಿ ಇರುವಂಥ ಕಂಟೆಂಟಿಗೆ ನಾನು ಸೊಲ್ಯೂಷನ್ಸನ್ನು ಕೊಟ್ಟಿದ್ದೇನೆ. 2 ವಿಡಿಯೋ ಅಪ್ಲೋಡ್ ಆಗಿದೆ. ಇವಾಗ ನೆಕ್ಸ್ಟ್ ಪೇಜ್ 13th, ಅಲ್ಲಿಂದ ಪೇಜ್ ನಂಬರ್ 19ವರೆಗೂ ನಾನು ಆನ್ಸರ್ಸನ್ನು ಕೊಡ್ತಾ ಇದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫ್ರಮ್ ಪೇಜ್ ನಂಬರ್ 13. ವೆನ್ ಲೈನ್ಸ್ ಮೀಟ್, ರೇಖೆಗಳು ಸಂಧಿಸಿದಾಗ. ಇಶಾ ಮೇಡ್ ಡಿಫ್ರೆಂಟ್ ಕಾರ್ನರ್ಸ್ ವಿತ್ ಸ್ಟ್ರಾಸ್. We can say that the two straws are like two lines that meet at a point. ಇಶಾ ಸ್ಟ್ರಾಗಳನ್ನು ಬಳಸಿ ವಿವಿಧ ಮೂಲೆಗಳನ್ನು ಮಾಡಿದ್ದಾಳೆ. 2 ಸ್ಟ್ರಾಗಳು ಒಂದು ಬಿಂದುವಿನಲ್ಲಿ ಸಂಧಿಸುವ 2 ರೇಖೆಗಳೆಂದು ನಾವು ಹೇಳಬಹುದು. ಇಲ್ಲಿ ನೋಡಿ, 2 ಸ್ಟ್ರಾಸ್ನ ಯೂಸ್ ಮಾಡಿ ಈ ರೀತಿ ಅವಳು ಜೋಡಿಸಿದಾಳಲ್ವಾ. ಈ 2 ಸ್ಟ್ರಾ ಒಂದು ಬಿಂದುವಿನಲ್ಲಿ ಇಲ್ಲಿ ಜಾಯಿನ್ ಆಗ್ತಾ ಇದೆ. ಮೀಟ್ ಅಟ್ ಎ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಸೊ ಅದನ್ನು ನಾವು ಏನು ಹೇಳ್ತೀವಿ? ಸೊ ಆ ರೀತಿ 2 ಲೈನ್ಗಳು ಮೀಟ್ ಆದಾಗ, 2 ರೇಖೆಗಳು ಸಂಧಿಸಿದಾಗ ಅದನ್ನು ನಾವು ಆಂಗಲ್ ಅಂತ ಹೇಳ್ತೇವೆ, ಕೋನಗಳು ಅಂತ ಹೇಳ್ತೇವೆ. ಇಲ್ಲಿ ನೀವು ಯೋಗ ಪೋಶ್ಚರ್, ಯೋಗದ ಭಂಗಿಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಒಂದು ಮತ್ತೆ ಇದು, ಇಲ್ಲಿ ಒಂದು ಪಾಯಿಂಟಲ್ಲಿ 2 ರೇಖೆಗಳು ಈ ಒಂದು ಬಿಂದುವಿನಲ್ಲಿ ಮೀಟ್ ಆಗ್ತಾ ಇದೆ, ಕೋನಗಳು ಉಂಟಾಗುತ್ತವೆ, ಆಂಗಲ್ಸ್ ಉಂಟಾಗುತ್ತವೆ. ನೆಕ್ಸ್ಟ್, ಈ ಮನೆಯ ರಚನೆಯಲ್ಲಿ 7 ಕೋನಗಳಿವೆ. ದೇರ್ ಆರ್ 7 ಆಂಗಲ್ಸ್ ಇನ್ ದಿಸ್ ಹೌಸ್ ಡ್ರಾಯಿಂಗ್. ಸೊ ಇವಾಗ ನಾವು ಈ ಬೋಟಲ್ಲಿ ಎಷ್ಟು ಆಂಗಲ್ಸ್, ಕೋನಗಳಿವೆ ಅನ್ನೋದನ್ನ ನಾವು ಹೇಳಬೇಕು. ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ಇವೆಲ್ಲ ನೀವು ಟೋಟಲ್ ಆಗಿ ಕೌಂಟ್ ಮಾಡಿದ್ರೆ 10 ಬರುತ್ತೆ. ಪೇಜ್ ನಂಬರ್ 14. ಲೆಟ್ ಅಸ್ ಮೇಕ್, ನಾವು ಮಾಡೋಣ. ಮಾರ್ಕ್ ದ ಆಂಗಲ್ಸ್ ಇನ್ ದ ಫಾಲೋಯಿಂಗ್ ಪಿಕ್ಚರ್ಸ್, ಮುಂದಿನ ಚಿತ್ರಗಳಲ್ಲಿ ಕೋನಗಳನ್ನು ಗುರುತಿಸಿ. ಸೊ ಇಲ್ಲಿ ನೋಡಿ, 2 ರೇಖೆಗಳು ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗಿದೆ. ಅದೇ ರೀತಿ ಇಲ್ಲಿ ನೋಡಿ. ಸೊ ಆ ರೀತಿ ಚೆಕ್ ಮಾಡ್ತಾ ಬನ್ನಿ. ಸೊ ನೋಡಿ, ಇಲ್ಲಿ ಇಲ್ಲೊಂದು, ಇಲ್ಲೊಂದು, ಮತ್ತು ಇದರಲ್ಲಿ ದಿಸ್ ಲೈನ್, ಮತ್ತು ಇಲ್ಲಿ ಈ ರೀತಿ ನೋಡಿ, ಈ ಪಾಯಿಂಟ್. ಓಕೆ, ಸೊ ಇಲ್ಲಿ ಮಾರ್ಕ್ ಮಾಡಬೇಕು. ದೆನ್ ಇಲ್ಲಿ ಬಂದ್ಬಿಟ್ಟು ಇದು ಒಂದು ಲೈನು, ಇಲ್ಲೊಂದು ಕರೆಕ್ಟಾ? ಸೊ ಈ ಪಾಯಿಂಟಲ್ಲಿ ಅದು ಮೀಟ್ ಮಾಡ್ತಾ ಇದೆ. ಸೊ ಇಲ್ಲಿ, ಸೊ ಇಯರ್ 1. ಸೊ ಇದರಲ್ಲಿ ನೋಡಿ, ಇಲ್ಲೊಂದಿದೆ, ಹಾಗೆ ಇಲ್ಲಿ ಮತ್ತೆ ಇಲ್ಲಿ ಇದೆ. ಕರೆಕ್ಟಾ? ಕ್ವೆಶ್ಚನ್ ನಂಬರ್ 2. ವೇರ್ ಡು ಯು ಸಿ ಆಂಗಲ್ಸ್ ಇನ್ ದ ಕ್ಲಾಸ್ ರೂಮ್? ಗಿವ್ ಎ ಫ್ಯೂ ಎಕ್ಸಾಂಪಲ್. ತರಗತಿ ಕೋಣೆಯಲ್ಲಿ ಕೋನಗಳನ್ನು ಎಲ್ಲಿ ಕಾಣುವಿರಿ? ಕೆಲವು ಉದಾಹರಣೆಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಚೇರ್ಸ್, ಟೇಬಲ್ಸ್, ವಿಂಡೋಸ್, ಡೋರ್ಸ್, ಕಬೋರ್ಡ್ಸ್, ವೈಟ್ ಬೋರ್ಡ್ ಎಕ್ಸೆಟ್ರಾ. ಮೇಜುಗಳು, ಕುರ್ಚಿಗಳು, ಕಿಟಕಿಗಳು, ಬಾಗಿಲುಗಳು, ಕಪಾಟುಗಳು ಇತ್ಯಾದಿ. ಪೇಜ್ ನಂಬರ್ 15. ರೈಟ್ ಆಂಗಲ್ಸ್ ಅಂಡ್ ಸರ್ಕಲ್ಸ್ ದೆಮ್ ಇನ್ ದ ಡಾಟ್ ಗ್ರಿಡ್ ಗಿವನ್ ಬಿಲೋ. ಚೆಕ್ ಯೂಸಿಂಗ್ ಯುವರ್ ರೈಟ್ ಆಂಗಲ್ ಚೆಕ್ಕರ್. ನೀವು ಲಂಬ ಕೋನಗಳೆಂದು ಪರಿಗಣಿಸುವ ಕೋನಗಳನ್ನು ಗುರುತಿಸಿ ಮತ್ತು ಅವುಗಳಿಗೆ ಮುಂದೆ ನೀಡಿರುವ ಚುಕ್ಕೆ ಗ್ರಿಡ್ನಲ್ಲಿ ವೃತ್ತ ಹಾಕಿ. ಲಂಬಕೋನ ಪರೀಕ್ಷಕವನ್ನು ಉಪಯೋಗಿಸಿ ಇದನ್ನು ಪರಿಶೀಲಿಸಿ. ನೋಡಿ, ಲಂಬಕೋನ ಅಂದರೆ ರೈಟ್ ಆ್ಯಂಗಲ್ಲು. ರೈಟ್ ಆ್ಯಂಗಲ್ಲು ಕರೆಕ್ಟಾಗಿ 90 ಡಿಗ್ರಿ ಇರುತ್ತಲ್ವಾ. ಸೊ ಇವಾಗ ಇದು ಇಲ್ಲಿ ಒಂದು ಸರ್ಕಲ್ ಮಾಡಿ ತೋರಿಸಿದ್ದೇನೆ ನಿಮಗೆ ಎಕ್ಸಾಂಪಲ್ಗೆ. ಇಲ್ಲಿ ರೈಟ್ ಹಾಕಿದ್ದೇನೆ. ಇದು ರೈಟ್ ಆ್ಯಂಗಲ್ಲು ಲಂಬಕೋನ, ಇದು ರೈಟ್ ಆ್ಯಂಗಲ್ಲು ಮತ್ತು ಇದನ್ನು ರೈಟ್ ಆ್ಯಂಗಲ್. ಇದು 3 ಲಂಬಕೋನಗಳು. ಹೇಗೆ ಅಂದರೆ ನೋಡಿ, ಇದರಲ್ಲಿ ನಾವು ಚೆಕ್ ಮಾಡಬೇಕು. ಸೊ ಈ ರೀತಿ ಇಲ್ಲಿದೆ ಅಲ್ವಾ, ಈ 2 ಲೈನ್ ಮೀಟ್ ಆಗುವಂಥ ಈ ಪಾಯಿಂಟು ಅಲ್ಲಿ ಕರೆಕ್ಟಾಗಿಟ್ಟು ನಾವು ಆ ಲೈನನ್ನು ಹೆಂಗೆ ನೋಡಿ, 90 ಡಿಗ್ರಿ ಇದೆ ಅಲ್ವಾ. ಸೊ ಇದು ಲಂಬಕೋನ, ರೈಟ್ ಆ್ಯಂಗಲ್ ಆಗುತ್ತೆ. ಸರ್ಕಲ್ ಮಾಡಿ, ಆಯಿತಾ? ದೆನ್ ಇದನ್ನು ಸಹ ಲಂಬಕೋನಗಳು ಆಗುತ್ತೆ, ರೈಟ್ ಆ್ಯಂಗಲ್ ಆಗುತ್ತೆ, ಆಯಿತಾ? ಇವಾಗ ನಾನು ಒಂದನ್ನು ತೋರಿಸ್ದೆ, ಇದಕ್ಕೆ ಸರ್ಕಲ್ ಮಾಡಿ, ಇದು ಸರ್ಕಲ್ ಮಾಡಿ, ಇದು ಸರ್ಕಲ್ ಮಾಡಿ, ರೈಟ್ ಆ್ಯಂಗಲ್ಲು. ಈಗ ಇದು ನಾನು ರೈಟ್ ಆ್ಯಂಗಲ್ ಅಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ನೋಡಿ, ಇದನ್ನು ಚೆಕ್ ಮಾಡಿ ನೋಡೋಣ. ಲೈನ್ ಈ ಕಡೆ ಇದೆ ಅಲ್ವಾ. ಸೊ 120 ತೋರಿಸ್ತಾ ಇದೆ. ಸೊ ಇಟ್ ಈಸ್ ನಾಟ್ ಎ ರೈಟ್ ಆ್ಯಂಗಲ್. ಇದು ಲಂಬಕೋನ ಅಲ್ಲ. ರೈಟ್ ದ ನೇಮ್ಸ್ ಆಫ್ ಆಬ್ಜೆಕ್ಟ್ಸ್ ವೇರ್ ಯು ಫೈಂಡ್ ರೈಟ್ ಆ್ಯಂಗಲ್ಸ್. ಲಂಬಕೋನಗಳಿರುವ ನೀವು ಗುರುತಿಸಿದ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ. ಕಿಟಕಿಗಳು, ಬಾಗಿಲುಗಳು, ಕುರ್ಚಿಗಳು, ಪುಸ್ತಕಗಳು ಇತ್ಯಾದಿ. ವಿಂಡೋಸ್, ಡೋರ್ಸ್, ಚೇರ್ಸ್, ಬುಕ್ಸ್ ಎಕ್ಸೆಟ್ರಾ. ಲೆಟ್ ಅಸ್ ಡೂ, ನಾವು ಮಾಡೋಣ. ಡ್ರಾ ಸಮ್ ರೈಟ್ ಆ್ಯಂಗಲ್ಸ್ ಆನ್ ದ ಡಾಟ್ ಗ್ರಿಡ್. ಕೆಲವು ಲಂಬಕೋನಗಳನ್ನು ನೀವು ಈ ಚುಕ್ಕೆ ಗ್ರಿಡ್ ಮೇಲೆ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇವೆಲ್ಲ ಲಂಬಕೋನಗಳು, ರೈಟ್ ಆ್ಯಂಗಲ್ಸ್. ಅಕ್ಯೂಟ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್. ಇದು ಅಕ್ಯೂಟ್ ಆ್ಯಂಗಲ್, ಲಘುಕೋನ. ಇದು ಬಂದ್ಬಿಟ್ಟು ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನಗಳು. ಅಕ್ಯೂಟ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ ಎ ರೈಟ್ ಆ್ಯಂಗಲ್. ಲಘುಕೋನಗಳು ಲಂಬಕೋನಕ್ಕಿಂತ ಕಡಿಮೆ ಇರುತ್ತದೆ. ರೈಟ್ ಆ್ಯಂಗಲ್ ನಿಮಗೆ ಗೊತ್ತಿದೆ, ಇವಾಗ 90 ಡಿಗ್ರಿ ಇರುತ್ತೆ. ಸೊ ನೋಡಿ, ಇಲ್ಲಿ ಒಂದು ಲೈನ್, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಇದೆ, ಇಲ್ಲೊಂದು ಈ ರೀತಿ ಲೈನ್ ಇದೆ ಅಲ್ವಾ. ಸೊ ಇದು ಈ ರೀತಿ ಸ್ಟ್ರೈಟ್ ಆಗಿದ್ರೆ ಇಟ್ಸ್ ಎ ರೈಟ್ ಆ್ಯಂಗಲ್. ಇಲ್ಲಿಂದ ಈ ರೀತಿ ಹೋಗಿದೆ ಅಂದರೆ ರೈಟ್ ಆ್ಯಂಗಲ್ಗಿಂತ ಇದು ಕಡಿಮೆ ಇದೆ. ಲಘುಕೋನಗಳು ಲಂಬಕೋನಕ್ಕಿಂತ ಕಡಿಮೆ ಇರುತ್ತದೆ. ಚೆಕ್ ಮಾಡೋಣ ನೋಡಿ.
ಇದು ರೈಟ್ ಆ್ಯಂಗಲು, ಬಟ್ ಇದು ಈ ಕಡೆ ಇದೆ ಅಲ್ವಾ, ಸೊ 50 ಡಿಗ್ರಿಯಲ್ಲಿದೆ. ಸೊ ಅಕ್ಯೂಟ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ ಎ ರೈಟ್ ಆ್ಯಂಗಲ್. ಆಮೇಲೆ ಅಬ್ಟ್ಯೂಸ್ ಆ್ಯಂಗಲ್ ನೋಡಿ, ಅಬ್ಟ್ಯೂಸ್ ಆ್ಯಂಗಲ್ 120 ಡಿಗ್ರಿ ಇದೆ. ಸೊ ನಾವೇನು ಹೇಳ್ಬೋದು, ವಿಶಾಲ ಕೋನಗಳು ಲಂಬ ಕೋನಕ್ಕಿಂತ ಹೆಚ್ಚಾಗಿರುತ್ತದೆ. ನೇಮ್ ಸಮ್ ಆಬ್ಜೆಕ್ಟ್ಸ್ ಫ್ರಮ್ ಯುವರ್ ಕ್ಲಾಸ್ ರೂಮ್ ವಿಚ್ ಹ್ಯಾವ್ ಆನ್ ಅಕ್ಯೂಟ್ ಆ್ಯಂಗಲ್. ನಿಮ್ಮ ತರಗತಿಯಲ್ಲಿ ಲಘು ಕೋನಗಳಿರುವ ಕೆಲವು ವಸ್ತುಗಳನ್ನು ಹೆಸರಿಸಿ. ಪೇಜ್ ನಂಬರ್ 16. ಅಕ್ಯೂಟ್ ಆ್ಯಂಗಲ್ಲು ಓಪನ್ ನೋಟ್ಬುಕ್, ಸಿಸರ್ಸ್, ಸೆಟ್ ಸ್ಕ್ವಯರ್ ಎಕ್ಸೆಟ್ರಾ. ತೆರೆದ ಪುಸ್ತಕ, ಕತ್ತರಿ, ಸೆಟ್ ಸ್ಕ್ವಯರ್. ಮತ್ತು ನೆಕ್ಸ್ಟು ಅಬ್ಟ್ಯೂಸ್ ಆ್ಯಂಗಲ್ ಬಗ್ಗೆ ಕೇಳಿದ್ದಾರೆ. ಸೊ ಲೆಟ್ಸ್ ಗಿವ್ ದ ಆನ್ಸರ್. ಓಪನ್ ಫೈಲ್, ಡೋರ್ ವಿತ್ ವೈಡ್ ಓಪನ್ ಎಕ್ಸೆಟ್ರಾ. ತೆರೆದ ಫೈಲ್, ಅಗಲವಾಗಿ ತೆರೆದ ಬಾಗಿಲು. ನೀವು ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ಯಾವ ವಸ್ತುಗಳು ಅಕ್ಯೂಟ್ ಆ್ಯಂಗಲ್ ಮತ್ತು ಅಬ್ಟ್ಯೂಸ್ ಆ್ಯಂಗಲ್ ಅಂಥದ್ದು ನಿಮಗೆ ಗೊತ್ತಾದರೆ ಅಕ್ಯೂಟ್ ಆ್ಯಂಗಲಲ್ಲಿರೋ ವಸ್ತುಗಳನ್ನು ಇಲ್ಲಿ ಬರೀರಿ, ಹಾಗೆ ಅಬ್ಟ್ಯೂಸ್ ಆ್ಯಂಗಲಲ್ಲಿರೋ ವಸ್ತುಗಳನ್ನು ನೀವು ಇಲ್ಲಿ ಬರೀರಿ. ನೆಕ್ಸ್ಟ್, ಐಡೆಂಟಿಫೈ ಆಲ್ ಆ್ಯಂಗಲ್ಸ್ ಇನ್ ದ ಫಾಲೋಯಿಂಗ್ ಲೆಟರ್ಸ್. VAZ ಲೆಟರ್ ಕೊಟ್ಟಿದ್ದಾರೆ. ಮುಂದಿನ ಅಕ್ಷರಗಳಲ್ಲಿ ಎಲ್ಲ ಕೋನಗಳನ್ನು ಗುರುತಿಸಿ. ಇಲ್ಲಿ ನೋಡಿ ಆಲ್ರೆಡಿ ಮಾರ್ಕ್ ಮಾಡಿದಾರಲ್ವಾ. ಸೊ ಇಲ್ಲಿ ನಾವೇನು ಹೇಳ್ಬೋದು ಅಂದರೆ ಇದು ಅಕ್ಯೂಟ್ ಆ್ಯಂಗಲ್, ಲಘು ಕೋನ ಅಂತ ಹೇಳ್ಬೋದು. ಕರೆಕ್ಟಾ? ಇಲ್ಲಿ ಇದು ಸ್ವಲ್ಪ ಇದು ಅಗ್ಲ ಇದೆ. ಕರೆಕ್ಟಾ? ಸೊ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲವಾಗಿದೆ, ವಿಶಾಲ ಕೋನ ಅಂತ ಹೇಳ್ಬೋದು. ದೆನ್ ದಿಸ್ ಇಸ್ ಅಕ್ಯೂಟ್ ಆ್ಯಂಗಲ್. ಲೆಟ್ ಅಸ್ ಮೇಕ್, ನಾವು ಮಾಡೋಣ. ಸೊ ಇಲ್ಲಿ ಡ್ರಾ ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಆನ್ ದ ಟಾಪ್ ಆಫ್ ದ ಗ್ರಿಡ್. ಪೇಜ್ ನಂಬರ್ 17 ಗ್ರಿಡ್ ಕೊಟ್ಟಿದ್ದಾರೆ ಅಲ್ವಾ, ಅದರಲ್ಲಿ ಡ್ರಾ ಎ ಲೈನ್ ಟು ಮೇಕ್ ಅನ್ ಅಕ್ಯೂಟ್ ಆ್ಯಂಗಲ್ ಯೂಸಿಂಗ್ ಈಚ್ ಗಿವನ್ ಲೈನ್ ಇನ್ ದ ಬಾಟಮ್ ಗ್ರಿಡ್. 2 ಗ್ರಿಡ್ ಇದೆ. ಒಂದು ಗ್ರಿಡ್ ಅಲ್ಲಿ ಅವರು ಆಲ್ರೆಡಿ ಲೈನ್ಸ್ ನ ಕೊಟ್ಟಿದ್ದಾರೆ. ನಾವು ಅದನ್ನ ಬೇಸ್ ಮಾಡಿ ಗೆರೆಗಳನ್ನ ಎಳಿಬೇಕು. ಒಂದು ಬಾಕ್ಸ್ ಅಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂದ್ರೆ ಲಘು ಕೋನ, ಇನ್ನೊಂದು ಬಾಕ್ಸ್ ಅಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ ವಿಶಾಲ ಕೋನವನ್ನ ಡ್ರಾ ಮಾಡಬೇಕು. ಸೊ ಪೇಜ್ ನಂಬರ್ 17 ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅದನ್ನ ಬೇಸ್ ಮಾಡಿ ಡ್ರಾ ಮಾಡಿ ತೋರಿಸಿದ್ದೇನೆ. ಇದು ಬಂದ್ಬಿಟ್ಟು ಅಕ್ಯೂಟ್ ಆ್ಯಂಗಲ್, ಲಘು ಕೋನಗಳು. ಇದು ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನಗಳು. ನೆಕ್ಸ್ಟ್, ಇನ್ ದ ಫಿಗರ್ಸ್ ಗಿವನ್ ಬಿಲೋ ಮಾರ್ಕ್ ದ ಅಕ್ಯೂಟ್ ಆ್ಯಂಗಲ್ಸ್ ಇನ್ ರೆಡ್, ರೈಟ್ ಆ್ಯಂಗಲ್ಸ್ ಇನ್ ಗ್ರೀನ್ ಅಂಡ್ ಅಬ್ಟ್ಯೂಸ್ ಆ್ಯಂಗಲ್ಸ್ ಇನ್ ಬ್ಲೂ. ನಿಮಗೆ ಇವಾಗ ಗೊತ್ತಾಗಿದೆ ಲಘು ಕೋನಗಳು ಮತ್ತೆ ಲಂಬ ಕೋನ ಮತ್ತೆ ವಿಶಾಲ ಕೋನದಲ್ಲಿ ಇರುವಂಥ ವ್ಯತ್ಯಾಸಗಳು ನಿಮಗೆ ಗೊತ್ತಿದೆ ಅಲ್ವಾ. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ ಸ್ಟ್ರೈಟ್. ಕರೆಕ್ಟಾ? ಅಕ್ಯೂಟ್ ಆ್ಯಂಗಲ್ ಅಂದರೆ ರೈಟ್ ಆ್ಯಂಗಲ್ಕ್ಕಿಂತ ಕಡಿಮೆ ಇರುತ್ತೆ, ಅಂದರೆ ಲಘು ಕೋನಗಳು ಲಂಬ ಕೋನಕ್ಕಿಂತ ಕಡಿಮೆ ಇರುತ್ತೆ. ಮತ್ತು ಅಬ್ಟ್ಯೂಸ್ ಅಂದರೆ ವಿಶಾಲ ಕೋನಗಳು ಲಂಬ ಕೋನಕ್ಕಿಂತ ಹೆಚ್ಚಾಗಿರುತ್ತೆ. ಮುಂದೆ ನೀಡಿರುವ ಚಿತ್ರಗಳಲ್ಲಿ ಲಘು ಕೋನವನ್ನು ಕೆಂಪು ಬಣ್ಣ, ಲಂಬ ಕೋನ ಹಸಿರು ಬಣ್ಣ ಮತ್ತು ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದ ಗುರುತಿಸಬೇಕು. ನೀವಿಲ್ಲೇನು ಮಾಡ್ತೀರಾ, ಈ ಸ್ಟಿಕ್ಸ್ ಥರ ಇದೆ ನೋಡಿ, ಇದನ್ನು ಅಬ್ಸರ್ವ್ ಮಾಡ್ತೀರಾ. ಮತ್ತು ಈ ಪಾಯಿಂಟ್ಸ್ಗಳನ್ನು ನೀವು, ಬಿಕಾಸ್ 2 ರೇಖೆಗಳು ಒಂದು ಕಡೆ ಒಂದು ಬಿಂದುವಿನಲ್ಲಿ ಮೀಟ್ ಆಗುತ್ತಲ್ವಾ, ಅದರಿಂದ ಇಲ್ಲಿ ನೋಡಿ. ಸೊ ಇದು ರೆಡ್ ಕಲರಲ್ಲಿ ನೀವು ಗುರುತಿಸಬೇಕು. ಆಯಿತಾ? ಇದು ಏನು ನಾನು ಪೆನ್ಸಿಲಲ್ಲೇ ಬರೆದಿದ್ದೇನೆ, ಇದನ್ನು ನೀವು ರೆಡ್ ಕಲರಲ್ಲಿ ಮಾರ್ಕ್ ಮಾಡಬೇಕು. ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದಾಗ ಅದು ಯಾವ ಆ್ಯಂಗಲ್ ಆಗುತ್ತೆ? ಅಕ್ಯೂಟ್ ಆ್ಯಂಗಲ್ ಆಗುತ್ತೆ, ಲಘು ಕೋನ ಆಗುತ್ತೆ. ಆಮೇಲೆ ಲಂಬ ಕೋನ ಬಂದ್ಬಿಟ್ಟು ಹಸಿರು ಬಣ್ಣದಿಂದ ಇದು ಲಂಬ ಕೋನ ಆಗುತ್ತೆ. ಲಂಬ ಕೋನ ಯಾಕೆ ಆಗುತ್ತೆ ನೋಡಿ, ಸ್ಟ್ರೈಟಾಗಿದೆ ಇದು. ಕರೆಕ್ಟಾ? ಲಂಬ ಕೋನ ಬಂದ್ಬಿಟ್ಟು ನಾವು ಈ ರೀತಿ ಮಾರ್ಕ್ ಮಾಡ್ತೀವಿ, ಈ ರೀತಿ ಮಾರ್ಕ್ ಮಾಡ್ತೀವಿ. ಬೇರೆ ಎಲ್ಲ ನಾವು ಈ ರೀತಿ ತೋರಿಸ್ತೇವೆ. ಆಯಿತಾ? ಸೊ ನಾವು ಮತ್ತೆ ಇಲ್ಲಿ ನೀಲಿ ಬಣ್ಣದಿಂದ ಅಬ್ಟ್ಯೂಸ್ ಆ್ಯಂಗಲ್, ವಿಶಾಲ ಕೋನಗಳನ್ನು ಮಾರ್ಕ್ ಮಾಡಬೇಕು. ಸೊ ನಾ ಇಲ್ಲಿ ಎಲ್ಲದಕ್ಕೂ ಮಾರ್ಕ್ ಮಾಡಿ ತೋರಿಸಿದ್ದೇನೆ. ನೆಕ್ಸ್ಟ್, ಶೇಪ್ಸ್ ವಿತ್ ಸ್ಟಾರ್, ಸ್ಟಾರ್ಗಳೊಂದಿಗೆ ಆಕೃತಿಗಳು. ಒಂದು ಟ್ರಯಾಂಗಲನ್ನು ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ನೀವು ಒಂದು ಇಲ್ಲಿ ಟ್ರಯಾಂಗಲನ್ನು ತೋರಿಸಿದ್ದಾರೆ. ವಿವಿಧ ಗಾತ್ರದ ಸ್ಟ್ರಾಗಳು ಮತ್ತು ಮಣ್ಣು ಪ್ಲಾಸ್ಟಿಕ್ನಿಂದ ಒಂದು ತ್ರಿಭುಜವನ್ನು ಮಾಡಿ. ಇದು ತ್ರಿಭುಜ, ಇದು ಕರೆಕ್ಟ್ ಅಲ್ವಾ? ನಿಮಗೆ ಆಲ್ರೆಡಿ ಶೇಪ್ಸ್ ಕಂಡುಹಿಡಿಯೋದನ್ನು ನೀವು ಕಲ್ತಿದ್ದೀರಾ. ಇದರಲ್ಲಿ ಒಂದು ಬಾಹುವನ್ನು, ಇವಾಗ ಯಾವುದಾದ್ರೂ ಒಂದು ಇದನ್ನು ನಾವು ಪುಷ್ ಮಾಡಿದರೆ, ಯಾವುದಾದ್ರೂ ಒಂದು ಕಡ್ಡಿಯನ್ನು ನಾವು ಪುಷ್ ಮಾಡಿದರೆ ಇದರ ಆಕಾರ ಬದಲಾಗುತ್ತಾ, ಶೇಪ್ ಬದಲಾಗುತ್ತಾ ಅಂದರೆ ಖಂಡಿತ ಬದಲಾಗುತ್ತೆ ಅಲ್ವಾ. ಸೊ ಎಸ್, ಹೌದು ಅಂತ ಬರಿಬೇಕು. ನೆಕ್ಸ್ಟ್, ಪೇಜ್ ನಂಬರ್ 18. ವಾಟ್ ಕೈಂಡ್ ಆಫ್ ಆ್ಯಂಗಲ್ಸ್ ಡಸ್ ಎ ಟ್ರಯಾಂಗಲ್ ಹ್ಯಾವ್? ಸೊ ಯಾವ ಆ್ಯಂಗಲ್ ಇರುತ್ತೆ ಅದರಲ್ಲಿ? ಒಂದು ತ್ರಿಭುಜದಲ್ಲಿ ಯಾವ ಕೋನಗಳಿರುತ್ತವೆ ಅಂದರೆ ಅಕ್ಯೂಟ್ ಮತ್ತು ಅಬ್ಟ್ಯೂಸ್ ಆ್ಯಂಗಲ್ ಇರುತ್ತೆ, ವಿಶಾಲ ಮತ್ತು ಲಘು ಕೋನಗಳಿರುತ್ತೆ. ಇಲ್ಲಿ ಒಂದು ರೆಕ್ಟ್ಯಾಂಗುಲರ್ ಶೇಪ್ ನೋಡ್ತಾ ಇದ್ದೀರಾ, ಆಯತಾಕಾರದ ಆಕೃತಿ. ವಾಟ್ ಕೈಂಡ್ ಆಫ್ ಆ್ಯಂಗಲ್ಸ್ ಡು ಯು ಸಿ ಇನ್ ದ ರೆಕ್ಟ್ಯಾಂಗಲ್? ಲಂಬ ಕೋನವನ್ನು ನಾವು ನೋಡ್ಬೋದು. ಆಯತದಲ್ಲಿ ನೀವು ಯಾವ ವಿಧದ ಕೋನವನ್ನು ಗಮನಿಸುವಿರಿ ಅಂದರೆ ಲಂಬ ಕೋನ, ರೈಟ್ ಆ್ಯಂಗಲ್. ನೆಕ್ಸ್ಟ್, ಡಸ್ ದ ಶೇಪ್ ಆಫ್ ದ ರೆಕ್ಟ್ಯಾಂಗಲ್ ಚೇಂಜ್ ಇಫ್ ವಿ ಜೆಂಟ್ಲಿ ಪುಷ್ ಒನ್ ಆಫ್ ಇಟ್ ಸೈಡ್? ನಾವಲ್ಲಿ ಟ್ರಯಾಂಗಲ್ ಅಲ್ಲಿ ಒಂದು ಸ್ವಲ್ಪ ಪುಷ್ ಮಾಡಿದರೆ ಅದು ಶೇಪ್ ಚೇಂಜ್ ಆಗುತ್ತೆ ಅಂದರೆ ಅದು ಆಯತ ಆಗಿರಲಿ ತ್ರಿಭುಜ ಆಗಿರಲಿ ಖಂಡಿತ ಚೇಂಜ್ ಆಗುತ್ತೆ. ಎಸ್, ಹೌದು ಅಂತ ಬರಿತೀವಿ. ಮತ್ತೆ ಇಲ್ಲಿ
ನೋಡಿ ಸ್ವಲ್ಪ ಇಲ್ಲಿ ಏನಾಗಿದೆ ಅಂದರೆ ಈ ಶೇಪನ್ನು ಈ ರೆಕ್ಟ್ಯಾಂಗುಲರ್ ಆಯತ ಶೇಪ್ ಇವಾಗ ಈ ರೀತಿ ತೋರಿಸ್ತಾ ಇದ್ದಾರೆ. ಸೊ ವಾಟ್ ಹ್ಯಾಸ್ ಹ್ಯಾಪನ್ ಟು ದ ಆಂಗಲ್ ಆಫ್ ದ ನ್ಯೂ ಶೇಪ್? ಮೆಷರ್ ಆಫ್ ದ ಆಂಗಲ್ಸ್ ಚೇಂಜ್ಡ್. ಇವಾಗ ನಾವು ಈ ಆಂಗಲನ್ನು ಮೆಷರ್ ಮಾಡಿದರೆ ಇದು ನಮಗೆ ರೈಟ್ ಆಂಗಲ್ ತೋರಿಸೋದಿಲ್ಲ, ಕರೆಕ್ಟಾ? ಲಂಬ ಕೋನಗಳು ತೋರಿಸೋದಿಲ್ಲ, ಬೇರೆ ಕೋನಗಳು ನಮಗೆ ಸಿಗುತ್ತೆ. ಆರ್ ದಿ ಸ್ಟಿಲ್ ರೈಟ್ ಆಂಗಲ್ಸ್ ಅಂದರೆ ನೋ. ಸೊ ವಾಟ್ ಟೈಪ್ ಆಫ್ ಆ್ಯಂಗಲ್ ಇಲ್ಲಿ ಇವಾಗ ಫಾರ್ಮ್ ಆಗಿದೆ? ಅಕ್ಯೂಟ್ ಮತ್ತು ಅಬ್ಟ್ಯೂಸ್ ಆ್ಯಂಗಲ್ಲು, ಅಂದರೆ ಲಘು ಕೋನ ಮತ್ತು ಲಂಬ ಕೋನ ಫಾರ್ಮ್ ಆಗಿದೆ ಅಲ್ವಾ? ಸೊ ಹೊಸ ಆಕೃತಿಯಲ್ಲಿ ಕೋನಗಳು ಏನಾಗಿವೆ ಅಂದರೆ ಕೋನಗಳ ಅಳತೆ ಬದಲಾಗಿದೆ. ಅವಿನ್ನು ಲಂಬ ಕೋನಗಳಂದರೆ ಇಲ್ಲ. ಸೊ ಯಾವ ಕೋನಗಳು? ಲಘು ಮತ್ತು ವಿಶಾಲ ಕೋನಗಳು ಇಲ್ಲಿ ಫಾರ್ಮ್ ಆಗಿದೆ. ಅದೇ ರೀತಿ ಚೌಕದ ಒಂದು ಬಾಹುವನ್ನು ತಳ್ಳಿ, ಅಂದರೆ ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾ ಇದ್ದಾರೆ, ಈಗ ಚೌಕ ಅಂದರೆ ಸ್ಕ್ವಯರ್, ಪುಷ್ ಒನ್ ಸೈಡ್ ಆಫ್ ಎ ಸ್ಕ್ವಯರ್. ಅವು ಇನ್ನೂ ಲಂಬಕೋನಗಳಾಗಿವೆ. ಖಂಡಿತ ಅದನ್ನು ಲಂಬಕೋನ ಆಗಿರೋದಿಲ್ಲ, ಅದು ಚೇಂಜ್ ಆಗಿರುತ್ತೆ. ಇಲ್ಲ, ಯಾವ ವಿಧದ ಕೋನಗಳು ಉಂಟಾಗಿವೆ ಅಂದರೆ ಒನ್ಸ್ ಅಗೇನ್ ದ ಲಘು ಮತ್ತು ವಿಶಾಲ ಕೋನ. ಪೇಜ್ ನಂಬರ್ 19. ಯೂಸ್ ದ ಡಾಟ್ ಗ್ರಿಡ್ ಗಿವನ್ ಬಿಲೋ ಟು ಡ್ರಾ ಸೆವರಲ್ 3 and 4 sided shape. ಸರ್ಕಲ್ ದ ಶೇಪ್ಸ್ ದಟ್ ಹ್ಯಾವ್ 1 or more ರೈಟ್ ಆಂಗಲ್. 3 ಬಾಹುಗಳ ಮತ್ತು 4 ಬಾಹುಗಳಿರುವ ಹಲವು ಆಕಾರಗಳನ್ನು ಎಳೆಯಲು ಮುಂದೆ ನೀಡಿರುವ ಚುಕ್ಕೆ ಗ್ರಿಡ್ ಬಳಸಿ 1 ಅಥವಾ ಹೆಚ್ಚಿನ ಲಂಬ ಕೋನಗಳಿರುವ ಆಕೃತಿಗಳಿಗೆ ವೃತ್ತ ಹಾಕಿ. ಇದು ನೋಡಿ 1, 2, 3, 4 ರೈಟ್ ಆಂಗಲ್ ಇದೆ ಲಂಬ ಕೋನಗಳು. ಸೊ ಆ ರೀತಿ ನೋಡಿ ನೀವು ಸರ್ಕಲ್ ಹಾಕಿ. ವಾಟ್ ಶೇಪ್ಸ್ ಡಿಡ್ ಯು ಮೇಕ್? ನಾನಿಲ್ಲಿ ಮಾಡಿರೋಂಥದ್ದನ್ನ ಬರಿತಾ ಇದ್ದೀನಿ. 2 ಟ್ರಯಾಂಗಲ್ಸು ಮತ್ತೆ ಸ್ಕ್ವಯರು ಮತ್ತೆ ರೆಕ್ಟ್ಯಾಂಗಲ್. ನೀವು ಮಾಡಿದ ಆಕೃತಿಗಳು ತ್ರಿಭುಜ, ಚೌಕ ಮತ್ತೆ ಆಯತಗಣ. ಸೊ ಇದರಲ್ಲಿ ಒಂದು ರೈಟ್ ಆಂಗಲ್ ಇದೆನಾ ಅಂದ್ರೆ ಹೌದು ಇದೆ, ಎಸ್. ಅಂದ್ರೆ ಲಂಬಕೋನ ಇದೆನಾ ಅಂದ್ರೆ ಹೌದು. 2 ರೈಟ್ ಆಂಗಲ್ಸ್, 2 ಲಂಬಕೋನಗಳು. ಇಲ್ಲಿ 2 ಲಂಬಕೋನಗಳು ಬಂದಿಲ್ಲ, ಅದರಿಂದ 0, ಇಲ್ಲ ನೋ ಅಂತ ಆಗ್ಬೇಕು. 3 ರೈಟ್ ಆಂಗಲ್ಸ್, 3 ಲಂಬಕೋನಗಳು ಯಾವ್ದಾದ್ರು ಶೇಪಲ್ಲಿ ಬಂದಿದೆನಾ ಅಂದ್ರೆ ಇಲ್ಲ. ಆಲ್ ರೈಟ್ ಆಂಗಲ್ಸ್, ಎಲ್ಲ ಲಂಬಕೋನಗಳು. ಸೊ ಸ್ಕ್ವಯರು ಮತ್ತೆ ರೆಕ್ಟ್ಯಾಂಗಲ್, ಚೌಕ ಮತ್ತೆ ಆಯತಗಣ ಇರುವ ಎಷ್ಟು ಆಕೃತಿಗಳನ್ನು ನೀವು ಮಾಡಿದಿರಿ? ಚೌಕ ಮತ್ತೆ ಆಯತಗಣ 2 ಅಂತ ಬರೆದಿದ್ದೇನೆ. ಹಿಯರ್ ಆರ್ ಸಮ್ 4 sided ಶೇಪ್ಸ್. 4 ಬಾಹುಗಳಿರುವ ಕೆಲವು ಆಕೃತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ ವಾಟ್ ವೇಸ್ ಆರ್ ರೆಕ್ಟ್ಯಾಂಗಲ್ ಅಂಡ್ ಸ್ಕ್ವಯರ್ ಡಿಫ್ರೆಂಟ್ ಫ್ರಮ್ ದೀಸ್ ಶೇಪ್? ಆಯತ ಮತ್ತು ಚೌಕವು ಈ ಆಕೃತಿಗಳಿಗಿಂತ ಯಾವ ರೀತಿಗಳಲ್ಲಿ ಭಿನ್ನವಾಗಿವೆ? ಇಲ್ಲಿ ಸ್ಕ್ವಯರ್, ಚೌಕ ಮತ್ತು ಆಯತಗಣದಲ್ಲಿ ಏನಾಗುತ್ತೆ? ದೇ ಹ್ಯಾವ್ ಎ 4 ರೈಟ್ ಆಂಗಲ್ಸ್, ಕರೆಕ್ಟಾ? ಬಟ್ ಇಲ್ಲಿ ಏನಾಗುತ್ತೆ? ದೇ ಡು ನಾಟ್ ಹ್ಯಾವ್ 4 ರೈಟ್ ಆಂಗಲ್ಸ್. ಇಲ್ಲಿ 4 ಲಂಬ ಕೋನಗಳಿಲ್ಲ ಈ ಚಿತ್ರಗಳನ್ನು ನೀವು ಗಮನಿಸಿದಾಗ. ಸೊ ಇದು ಉತ್ತರ ಆಗುತ್ತೆ. ನೆಕ್ಸ್ಟ್ ಪೇಜ್ ನಂಬರ್ 20 to 30 ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ನಿಮಗೆ ಸೊಲ್ಯೂಷನ್ಸನ್ನು ಕೊಡ್ತೇನೆ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.